ಕಾಂಗ್ರೆಸ್ ಮುಖಂಡ ಜೆಎಂ ಕೊರಬುಗೆ ಎಂಎಲ್ಸಿ ಕೊಡಿ. ಎಂಎಲ್ಸಿ ನಾಮನಿರ್ದೇಶನಕ್ಕೆ ವಿವಿಧ ಸಂಘಟನೆ ಮನವಿಯನ್ನ ಮಾಡಿದೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಮನವಿ. ನಿನ್ನೆ ಕಲಬುರಗಿಯ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಕೊರಬು ಸದ್ಯಕ್ಕೆ ನಾಮನಿರ್ದೇಶನಕ್ಕೆ ವಿವಿಧ ಸಂಘಟನೆಗಳು ಮನವಿ ಕೂಡ ಮಾಡ್ತಾ ಇದೆ. ಅಫಜಲ್ಪುರ ತಾಲೂಕಿನಿಂದ ನಾವೆಲ್ಲ ಸಮಾಜ ಮುಖಂಡರು ಜೆಎಂ ಕೊರಬು ಫೌಂಡೇಶನ್ ವತಿಯಿಂದ ಅವರು ಬಳಗದವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಕ್ಕೆ ಬಂದಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ ಜೆಎಂ ಕೊರಬು ಸಾಹೇಬರು ಪಕ್ಷದಲ್ಲಿ ಅವರು ದುಡಿದಿದ್ದಾರೆ. ಮತ್ತು ಹಿಂದೆ ಅವರು ಕಾಂಗ್ರೆಸ್ ಟಿಕೆಟ್ ಬೇಕು ಅಂಥೇಳಿ ದೆಹಲಿ ತಕ್ಕ ಹೋಗ್ಯಾರ, ಬೆಂಗಳೂರು ತಕ್ಕ ಹೋಗ್ಯಾರ, ಎಲ್ಲ ಕಡೆ ಕೇಳಿದ್ದಾರೆ. ಅದಕ್ಕಾಗಿ ದುಡ್ದಿದ್ದಾರೆ ಭಾಳ ಅವರು. ಆದಾಗ ಅವ್ರು ಟಿಕೆಟ್ ಕೊಡಲ್ಲ, ಮತ್ತು ಮುಂದೆ ನಿನಗೆ ನೋಡಂಪ ಕಡೆಗಣಿಸಲ್ಲ, ಮುಂದಿನ ದಿನಮಾನ ಏನಾರ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಬಂದು ಮೆಮೊರಮ್ ಕೊಟ್ಟಿವಿ, MLC ಮಾಡಬೇಕು ನಮ್ಮ ಸಾಹೇಬ್ರಿಗೆ ಅಂಥೇಳಿ. ಅದಕ್ಕೆ ಅವರು MLC ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ದೊಡ್ಡ ಕೊಡುಗೆ ಅದ. ಮತ್ತು ಹಿಂದೂ ಪಾಟೀಲ್ ಗೆದಿಬೇಕಂದ್ರೆ ಅವ್ರ ಶ್ರಮ ಭಾಳ ಅದ. ಆ ಉದ್ದೇಶಕ್ಕಾಗಿ ನೀವು ಬ್ಯಾಕ್ವರ್ಡ್ ಮಂದಿ ಕಳ್ಕೊಬೇಡ್ರಿ, ಅವ್ರಿಗೆ MLC ಮಾಡಿರಿ ಅಂತೇಳಿ ಬಂದೀವಿ. ಅದಕ್ಕೆ ಇದು ಕೊಟ್ಟಿವಿ ಮೆಮೊರ್ ಸಾಹೇಬ್ರು ನೋಡಮ್ಮ ಪರಿಗಣಿಸಮ್ಮ ಅಂತ ಹೇಳ್ಯಾರ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಜೆಎಂ ಕೊರಬು ಸಾಹೇಬರು ಸತತವಾಗಿ ಪಕ್ಷಕ್ಕಾಗಿ ಭಾಳಷ್ಟು ದುಡಿದಿದ್ದಾರೆ. ಅದಕ್ಕಾಗಿ ವಾಸರಿ ಅವರು MLA ಕ್ಯಾಂಡಿಡೇಟ್ ಆಗಿದ್ದರು. ಮೇಲೆ ಹೈಕಮಾಂಡ್ ಆದೇಶದ ಪ್ರಕಾರ ಅವರು ಬಿಟ್ಟು ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿ ಬೆಂಬಲ ಮಾಡಿ MLA ಆರಿಸಿದ ಅವ್ರದ್ದು ಪ್ರಮುಖ ಪಾತ್ರ ಆಗಿದೆ. ಅದಕ್ಕಾಗಿ ಇವರಿಗೆ ಈಗ MLC ಮಾಡಬೇಕು. ಜೆಎಂ ಕೊರಬು ಹಲವಾರು ಕೆಲಸ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಪಾರ್ಟಿಗಾಗಿ ಭಾಳ ದುಡಿದಿದ್ದಾರೆ. ಅದಕ್ಕಾಗಿ ಇವರಿಗೆ ಜೆಎಂ ಕೊರಬು ಸರಿಗೆ MLC ಮಾಡಬೇಕಂತ ನಾವು ಎಲ್ಲರೂ ಒತ್ತಾಯ ಮಾಡ್ತಿದ್ದೀವಿ. ಅವರಿಗೆ ಮನವಿ ಪತ್ರ ಕೊಡೋಕೆ ಬಂದಿದ್ದೇವೆ ರೀ. ಅವ್ರಿಗೆ MLC ಮಾಡಿರಿ ಅಂತ ಮನವಿ ಪತ್ರ ಕೊಡೋಕೆ ಬಂದಿದ್ದೇವೆ ಸಾಹೇಬ್ರಿಗೆ. ಆಯ್ತಪ್ಪ ಮನವಿ ತೊಗೊಂಡ್ರಿ, ಮಾಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಏನಂತ ಹೇಳಿದ್ರು. ಆಯ್ತು ವಿಚಾರ ಮಾಡ್ತೀವಪ್ಪ, ಮಾಡಿ ನಾವು ಮಾತಾಡಿ ಇದು ಹೇಳ್ತೀವಿ ಅಂತ ಹೇಳಿದ್ರು. ಅವರು ಕೋಶಿಶ್ ಮಾಡ್ತೀನಿ ಅಂತ ಅಂದಾರೆ. ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಜೆಎಂ ಕೊರಬು ಸಾಹೇಬರು ಸತತವಾಗಿ ಪಕ್ಷಕ್ಕಾಗಿ ಭಾಳಷ್ಟು ದುಡಿದಿದ್ದಾರೆ. ಅದಕ್ಕಾಗಿ ವಾಸರಿ ಅವರು MLA ಕ್ಯಾಂಡಿಡೇಟ್ ಆಗಿದ್ದರು. ಮೇಲೆ ಹೈಕಮಾಂಡ್ ಆದೇಶದ ಪ್ರಕಾರ ಅವರು